ಸುಕ್ಷೇತ್ರ ಗಾಣಗಾಪುರದಲ್ಲಿ ದತ್ತಾತ್ರೇಯ ದೇವರ ಮಹಿಮೆ ಕುರಿತು ಅರ್ಚಕರಿಂದ ಮಾಹಿತಿ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸುಕ್ಷೇತ್ರವಾದ ಗಾಣಗಾಪುರದಲ್ಲಿ ಶ್ರೀ ದತ್ತಾತ್ರೇಯ ದೇವರ ಸಾವಿರಾರು ಭಕ್ತರು ದತ್ತ ಜಯಂತಿಯ ನಿಮಿತ್ತವಾಗಿ ದರ್ಶನ ಪಡೆದು ತಮ್ಮ ಜೀವನ ಪಾವನ ಮಾಡಿಕೊಂಡಿದ್ದಾರೆ. ಸುಮಾರು 5 ರಾಜ್ಯಗಳಿಂದ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಗೋವಾ ರಾಜ್ಯಗಳಿಂದ ಸಾವಿರಾರು ಭಕ್ತರು ದತ್ತ ಜಯಂತಿಯ ಆಗಮಿಸಿ ಗಾಣಗಾಪುರದಲ್ಲಿ ದರ್ಶನ ಪಡೆದು ಸಂಗಮದಲ್ಲಿ ಪುಣ್ಯಸ್ನಾನ ಮಾಡಿ ಪವಿತ್ರರಾದರು. ನೂರಾರು ಭಕ್ತರು ದತ್ತಾತ್ರೇಯ ಮೂರ್ತಿಗೆ ಅಭಿಷೇಕ ಮಾಡುವ ಮೂಲಕ ತಮ್ಮ ಹರಿಕೆಯನ್ನು ತೀರಿಸಿಕೊಂಡರು. ದೇವಸ್ಥಾನದ ಅರ್ಚಕರಾದ ಗುಂಡುಗೌಡ ಪೂಜೇರಿ ದೇವಸ್ಥಾನದ ಅರ್ಚಕರು ಸಿರಿ ದತ್ತಾತ್ರೇಯ ಇತಿಹಾಸವನ್ನು ಮಾಧ್ಯಮದವರಿಗೆ ವಿವರಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿದರು. ವರದಿ ಹನುಮಂತ ಸಣ್ಣಕಿನವರ್, ನಮ್ ಟೀಮ್ ಚಿಕ್ಕೋ. चला पुढे चला पटपट चला लवकर ಅದಕ್ಕಂತ ಹೇಳ್ಸಿಲ್ಲ ಈಗ ಎರಡು ಬೇರೆ ಬೇರೆ ತಗೊಳಕ್ ಬರ ಬಟ್ ಈಗೇನೋ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ರೂಪ ಅಂದರೆ ದತ್ತಾತ್ರೇಯ. ಇವ್ರ ಜನ್ಮ ಮಾವೂರುಗಡದಲ್ಲಿ ಅನಸೂಯ ಮಾತೆಗೆ ಪರೀಕ್ಷೆ ಮಾಡಲಿಕ್ಕೆ ಬಂದಾಗ ಅವ್ರ ಬಾಲದತ್ತ ಸ್ವರೂಪ ತಗೊಂಡ್ರು. ಅವ್ರದ್ದು ಜನ್ಮೋತ್ಸವ ನಾಳೆ ಇದೆ. ರೋಹಿಣಿ ನಕ್ಷತ್ರದಲ್ಲಿ ಅವ್ರ ಜನ್ಮ ಆಗಿದೆ. ಅವ್ರದ್ದು ಅವತಾರ ಸಮಾಪ್ತಿ ಅಂದರೆ ಗಿರ್ನಾರ್ ಪರ್ವತ ಅಂಥೇಳಿ ಗುಜರಾತ್ನಲ್ಲಿ ಬರುತ್ತೆ, ರಾಜ್ಕೋಟ್ ಹತ್ರ ಜುನಾಗಢ ಅಂಥೇಳಿ. ಅಲ್ಲಿ ಅವತಾರ ಸಮಾಪ್ತಿ ಮಾಡಿದ್ರು. ಮೊದಲನೇ ಅವತಾರ ಶ್ರೀಪಾದ ಶ್ರೀವಲ್ಲಭರು. ಅವ್ರ ಜನ್ಮಸ್ಥಾನ ಪೀಠಾಪುರಂ ಅಂಥೇಳಿ ವೆಸ್ಟ್ ಗೋದಾವರಿ ಡಿಸ್ಟಿಕಲ್ಲಿ. ಅವ್ರ ಜನ್ಮ ಸ್ಥಾನ ಅದು ಅವತಾರ ಸಮಾಪ್ತಿ ಮಾಡಿದ್ದು ಕುರುವಾಪುರ ಅಂತೇಳಿ. ಕೃಷ್ಣ ಅದು ಕರ್ನಾಟಕ ಮತ್ತು ಆಂಧ್ರ ಮಧ್ಯಂತರದಲ್ಲಿ ಕೃಷ್ಣಾ ನದಿ ಏನಿದೆ ಅದರ ಮಧ್ಯದಲ್ಲಿ ಅವತಾರ ಸಮಾಪ್ತಿ ಮಾಡಿದ್ರು. ಗಾಣಗಾಪುರದಲ್ಲಿರೋರು ಶ್ರೀಮಂತ ನರಸಿಂಹ ಸರಸ್ವತಿ ಗಾಯ ಅಂಥೇಳಿ. ಇವ್ರ ಜನ್ಮಸ್ಥಾನ ಲಾಡಕರಂಜ ಅಂತೇಳಿ ಅಕೋಲಾ ಡಿಸ್ಟಿಕ್ನಲ್ಲಿ ಜನ್ಮ ಆಯಿತು. ಅವತಾರ ಸಮಾಪ್ತಿ ಮಾಡಿದ್ದು ಗಾಣಗಾಪುರದಲ್ಲಿ. ಈ ಗಾಣಗಾಪುರದಲ್ಲಿ 23 ವರ್ಷ ಇದ್ದು ಅನುಷ್ಠಾನ ಮಾಡಿ ನಿರ್ಗುಣ ಪಾದುಕೆ ಇಟ್ಟು ಅವತಾರ ಸಮಾಪ್ತಿ ಮಾಡಿದ್ದಾರೆ. ಪಾದುಕೆ ಅಂದರೆ ಏನು, ಆಕಾರ ಇಲ್ಲ ಅಂಥೇಳಿ ನಿರ್ಗುಣ ಪಾದುಕೆ ಅಂತಂದು ಹೆಸರಿಟ್ಟಿದ್ದಾರೆ. ಈ ಪಾದುಕೆಗೆ ಹಾಲಿಂದಾಗಲಿ ನೀರಿಂದಾಗಲಿ ಅಭಿಷೇಕ ಇಲ್ಲ. ಕೇಶರ, ಅತ್ತರ, ಚಂದನ, ಕಸ್ತೂರಿ, ಲೇಪನ ಈಗೇನು ಒಳಗಡೆ ನೋಡಿದರೆ ಅವು ನಿರ್ಗುಣ ಪಾದುಕೆ. ಈ ಸ್ಥಾನದಲ್ಲಿ 3 ಸ್ಥಾನ ಇದೆ. ಒಂದು ಭಕ್ತಿ ಸ್ಥಾನ ಅಂತೇಳಿ ಭೀಮಾ ಮತ್ತು ಅಮರ್ ಜಾಕೆಯ ನದಿ ಸಂಗಮ, ಔದುಂಬರ ವೃಕ್ಷ,
ಗುರುಗಳ ಅನುಷ್ಠಾನ ಮಾಡಿದಂಥ ಸ್ಥಾನ ಸಂಗಮೇಶ್ವರ ಮಂದಿರ, ಭಸ್ಮದ ಗುಡ್ಡ. ಇದಕ್ಕೆ ಕರ್ಮಸ್ಥಾನ ಅಂತಾರೆ. ಇಲ್ಲಿ ನಿರ್ಗುಣ ಪಾದುಕೆ ಇದ್ದ ಕಾರಣ ಇದಕ್ಕೆ ಕರ್ಮಸ್ಥಾನ ಅಂತಾರೆ. 1 ಕಿಲೋಮೀಟರ್ ದೂರದಲ್ಲಿ ಕಲ್ಲೇಶ್ವರ ಅಂತಿದೆ, ಅದಕ್ಕೆ ಮುಕ್ತಿ ಸ್ಥಾನ ಅಂತಾರೆ. ಸ್ವಯಂಭೂ ಶನಿ ಮತ್ತು ಶಂಕರ ದೇವಸ್ಥಾನ ಇದೆ, ಅದಕ್ಕೆ ಮುಕ್ತಿ ಸ್ಥಾನ ಅಂತ. ಈ 3 ಸ್ಥಾನಗಳಲ್ಲಿ ವಿಶೇಷ. ಇಲ್ಲಿ ಗಾಣಗಾಪುರದಲ್ಲಿ ನಿತ್ಯ ನಿಯಮ ಏನು ಅಂದರೆ ಗುರುಗಳದು ಬೆಳಗ್ಗೆ 3 ಗಂಟೆಗೆ ಕಾಕಡ ಆರತಿ ಆಗುತ್ತೆ, 7 ಗಂಟೆಗೆ ಮೊದಲನೇ ಆರತಿ ಆಗುತ್ತೆ, 7 ಗಂಟೆಯಿಂದ 1 ಗಂಟೆವರೆಗೂ 12 ಗಂಟೆವರೆಗೂ ಬಂದಂಥ ಭಕ್ತಾದಿಗಳಿಗೆ ಪಾದುಕೆ ದರ್ಶನ, ಪಾದುಕೆ ಪೂಜೆ, ಅಭಿಷೇಕ ಅಂತೇಳಿ. 12ರಿಂದ 12 ಗಂಟೆಗೆ ಗುರುಗಳ ನೈವೇದ್ಯ. ಆ ಟೈಮ್ದಲ್ಲಿ ಮಧುಕರಿ ಅನ್ನದಾನ ಅಂತ ಹೇಳ್ತಾರೆ. ಗುರುಗಳು ಮನೆಗೆ ಹೋಗಿ ಭಿಕ್ಷೆ ತೊಗೊಂಡಿದ್ದಾರೆ ಅಂತೇಳಿ ಭಿಕ್ಷೆ ಅನ್ನದಾನ ಇಲ್ಲಿ ಪ್ರಥಾ ಇದೆ. ಅದು ಮಧುಕರಿ ಅನ್ನದಾನ 10ರಿಂದ 15 ಭಿಕ್ಷೆ ಇರುತ್ತೆ. ಮತ್ತು 1 ಗಂಟೆಯಿಂದ 2 ಗಂಟೆವರೆಗೂ ಬಂದಂಥ ಭಕ್ತಾದಿಗಳಿಗೆ ಪಾದುಕೆ ದರ್ಶನ, ಪೂಜೆ, ಅಭಿಷೇಕ ಅಂತ. 2 ಗಂಟೆಗೆ ಪಾದುಕೆ ಕ್ಲೋಸ್ ಆದರೆ ಮತ್ತೆ ನಾಳೆ ಬೆಳಿಗ್ಗೆ 3 ಗಂಟೆಗೆ ಓಪನ್ ಆಗುತ್ತೆ. 2 ಗಂಟೆಯಿಂದ ಸಾಯಂಕಾಲ 7 ಗಂಟೆಗೆ ಬಂದಂಥ ಭಕ್ತಾದಿಗಳಿಗೆ ಪೂಜೆ, ಅಭಿಷೇಕ ಅಂತ ಇರೋದಿಲ್ಲ. ಗುರುಗಳಲ್ಲಿ ವಿಶ್ವರೂಪ ದರ್ಶನ ಕೊಟ್ಟಿದ್ದ ಕಾರಣ ಗುರುಗಳಿಗೆ ಉತ್ಸವ ಮೂರ್ತಿ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಪೂಜೆ ಮಾಡಿಸ್ತಾರೆ. 7:30 ಗಂಟೆಗೆ ಮಹಾಮಂಗಳಾರತಿ ಸ್ಟಾರ್ಟ್ ಆಗುತ್ತೆ. 8 ಗಂಟೆಗೆ ಪಲ್ಲಕ್ಕಿ ಸೇವೆ ಇರ್ತಿರುತ್ತೆ ದಿನಾಲು. 9 ಗಂಟೆಗೆ ದೇವಸ್ಥಾನ ಕ್ಲೋಸ್. ಈ ಪ್ರಕಾರ ನಿತ್ಯ ನಿಯಮ ಇದೆ. ನಾಳೆ ಇಲ್ಲಿ ಬರೋದು ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಕರ್ನಾಟಕ, ಗೋವಾ, ಗುಜರಾತ್ದವರು ಬರ್ತಾಯಿದ್ದಾರೆ. ಪ್ರತಿ ಹುಣ್ಣಿಮೆಗೆ ಜಾತ್ರೆ ಅಂಥೇಳಿ. ಬಟ್ ನಾಳೆ ಗುರು ದತ್ತ ಜನ್ಮೋತ್ಸವ ಇದ್ದ ಕಾರಣ ಮಾರ್ಗಶೀರ್ಷ ಮಾಸದಲ್ಲಿ ಹುಣ್ಣಿಮೆ, ಮಾಘ ಅಂದರೆ ಫೆಬ್ರವರಿದಲ್ಲಿ ಬರುತ್ತೆ. ಅದಕ್ಕೆ ದೊಡ್ಡ ಜಾತ್ರೆ ಅಂದರೆ ಗುರುಗಳು ಪಾದುಕೆ ಇಟ್ಟಂಥ ದಿವಸ. ಅದು ಮಾಘ ಮಾಸ, ಭಾರತ ಹುಣ್ಣಿಮೆ ಅಂತ ಹೇಳ್ತಿರಲ್ಲ, ಅದಕ್ಕೆ ಆಮೇಲೆ ಗುರು ಪೂರ್ಣಿಮೆ. ಈಗ ವಿಶೇಷ ಈಗ ದತ್ತ ಗುರುಗಳದ್ರೆ 3 ಜನ್ಮಸ್ಥಾನ ಇಲ್ಲಿ ಕೃಷ್ಣಾ ನದಿ ಇಲ್ಲಿ ಇದರ ಮೂಲ ದತ್ತಾತ್ರೇಯರದು ಮಾಹೂರ್ಗಡ ಅಂತ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಈ ಕೃಷ್ಣಾ ನದಿ ಅಂತ ಹೇಳಿದ್ರು. ಆ ಕೃಷ್ಣಾ ನದಿಯಲ್ಲಿ ಮೊದಲನೇ ಅವತಾರ ಶ್ರೀಪಾದ ಶ್ರೀವಲ್ಲಭರು ಅವತಾರ ಸಮಾಪ್ತಿ ಮಾಡಿದರು. ಕುರುವಾಪುರ ಅಂತ ಹೇಳಿ ಬರುತ್ತೆ. ನಾವು ಕುರುವಾಪುರ ಅಂತೇವೆ, ಆಂಧ್ರದವರು ಕುರುಂಗಡ್ಡ ಅಂತ. ನಾಳೆ ಕಾರ್ಯಕ್ರಮದ ಏನೇನು ವಿಶೇಷತೆ ಇರ್ತದೆ? ಗುರುಗಳ ಜನ್ಮೋತ್ಸವ ಇದ್ದ ಕಾರಣ ಗುರುಗಳಿಗೆ ಅಭಿಷೇಕ ಪೂಜೆ ಅಂತ ಮಾಡ್ತೇವೆ. 12 ಗಂಟೆಗೆ ನಾವು ತೊಟ್ಲದಲ್ಲಿ ಹಾಕ್ತೇವೆ. ಗುರುಗಳಿಗೆ ಎದುರುಗಡೆ ತೊಟ್ಲ ಕಟ್ಟಿಬಿಟ್ಟು ತೊಟ್ಲದಲ್ಲಿ ಇದು ಮಾಡ್ತೇವೆ. ಈ ವಿಶೇಷ ಸಾಯಂಕಾಲ ಪಲ್ಲಕ್ಕಿ ಸೇವೆ ಇರ್ತದೆ. ಮರುದಿವಸ ಅಂದರೆ ಮಾರನೇ ದಿವಸ ಗುರುಗಳಿಗೆ ಸಾಯಂಕಾಲ ರಥೋತ್ಸವ. ಗಾಣಗಾಪುರದಲ್ಲಿ ಒಂದೇ ದಿವಸ ಆಗುತ್ತೆ ರಥೋತ್ಸವ. ಅದು ಜನ್ಮದ ಆದ ನಂತರ ಮಾರನೇ ದಿವಸ ಅಂದರೆ ಗುರುಗಳಿಗೆ ಇಲ್ಲಿ ರಥದಲ್ಲಿ ಕೂರಿಸ್ಬಿಟ್ಟು ಇಲ್ಲಿ ಹನುಮನ್ ಮಂದಿರ ಅಂತಿದೆ, ಅಲ್ಲಿವರೆಗೂ ಒಯ್ದು ಮತ್ತೆ ರಿಟರ್ನ್ ತೊಗೊಂಡು ಸಾಯಂಕಾಲ 5 ಗಂಟೆಯಿಂದ 6 ಗಂಟೆಗೆ ರಥೋತ್ಸವ ಅರಳಿ ಕಟ್ಟಿದೇನು ವಿಶೇಷ? ಅರಳಿ ಕಟ್ಟಿ ಅಂದರೆ ಇಲ್ಲಿ ಔದುಂಬರ ವೃಕ್ಷ ಅಂತಿದೆ. ಅಲ್ಲ ಅಂದರೆ ಇಲ್ಲಿ ಪೂಜೆ ಮಾಡ್ತಾರಲ್ಲ, ಸಂಗಮದಲ್ಲಿರೋದು ಔದುಂಬರ ವೃಕ್ಷ. ಅಲ್ಲಿ ಗುರುಗಳು ಅದರ ಕೆಳಗಡೆ ಕೂತ್ಕೊಂಡು ಅನುಷ್ಠಾನ ಮಾಡಿದಂಥ ಸ್ಥಾನ. ಆ ಔದುಂಬರ ಕೆಳಗಡೆ ಕೂತ್ಕೊಂಡು ಯಾರು ಜಪ ತಪ ಅಂತಾರೆ, ಗುರುಚರಿತ್ರ ಪಾರಾಯಣ ಮಾಡ್ತಾರೆ, ಅವರಿಗೆ ಇಚ್ಛೆ ಇದೆ, ಮನೋಕಾಮನೆ ಇದೆ, ಅದಕ್ಕೆ ಪೂರ್ಣ ಪ್ರಸಾದ ಸಿಗುತ್ತೆ ಅಂತ ಹೇಳಿರುತ್ತೆ. ಇಲ್ಲಿರೋದು ಅಶ್ವತ್ಥನಾರಾಯಣ ವೃಕ್ಷ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಾಯ, ಅಗ್ರತೋ ಶಿವರೂಪಾಯ, ಅಶ್ವತ್ಥಾಯ ನಮೋ ನಮಃ. ಈ ಸ್ಥಾನದಲ್ಲಿ ಗುರುಗಳಿದ್ದಾರೆ ಹೇಳೋದಕ್ಕೆ ಅಶ್ವತ್ಥ ವೃಕ್ಷ ಅಂತ ಹೇಳ್ತಾರೆ. ಆಮೇಲೆ ಈ ವೃಕ್ಷದಲ್ಲಿ ಬ್ರಹ್ಮರಾಕ್ಷಸಿ ಗುರುಗಳ ಬ್ರಹ್ಮರಾಕ್ಷಸಿ ಮುಕ್ತಿ ಕೊಟ್ಟು ಮಠದಲ್ಲಿ ಪ್ರವೇಶ ಮಾಡಿದ್ದಾರೆ. ಹಾಗಂತೇಳಿ ಯಾರಿಗೆ ಸಂತಾನ ಇಲ್ಲ, ಎಲ್ಲ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಯಾರು ಮಾಡ್ತಾರೋ ಅವರಿಗೆ ಸಂತಾನ ಪ್ರಾಪ್ತಿ ಆಗ್ತದೆ ಹೇಳ್ತಾರೆ. ತಮ್ಮ ಹೆಸರು? ನನ್ನ ಹೆಸರು ಗುಂಡ್ಬರ್ ಸುಭಾಷ್ ಪೂಜಾರಿ ಅಂತ.